ನಮಸ್ತೆ. ತುಂಬಾ ಜನ ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ನಿನ್ನೆ ರಾತ್ರಿ ಪ್ರಾವಿಷನಲ್ ರಿಸಲ್ಟ್ ಬಂದಿದೆ. ಸೊ ತುಂಬಾ ಜನಕ್ಕೆ ಏನಪ್ಪಾ ಡೌಟ್ ಇದೆ ಅಂದ್ರೆ ಈಗ ಪ್ರಾವಿಷನಲ್ ರಿಸಲ್ಟ್ ಬಂದಿದೆ, ಮೇನ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸೊ ಇವತ್ತು 24 ಆಗಸ್ಟ್ ಸಂಜೆ 4 ಗಂಟೆ ತನಕ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಏನಾದರೂ ಕ್ವೆರೀಸ್ ಇದ್ರೆ, ಕ್ವೆರೀಸ್ ಅಂದರೆ ನಿಮ್ನೇನಾದರೂ ಕಟ್ ಆಫ್ ಜಾಸ್ತಿ ಇದ್ದು ನಿಮಗಿಂತ ಕಡಿಮೆ ಜಾಸ್ತಿ ರ್ಯಾಂಕಿಂಗ್ ಇರೋರಿಗೆ ನಿಮಗೆ ಸಿಕ್ಕಿರೋ ಕಾಲೇಜಲ್ಲಿ ಸಿಕ್ಕಿದ್ರೆ, ಸೊ ಏನಾದರೂ ನಿಮ್ಗೆ ಆ ಥರ ಡಿಫ್ರೆನ್ಸಸ್ ಇದ್ದರೆ, ನಿಮ್ಗೆ ಏನಾದರೂ ನಿಮ್ಮ ಕ್ಯಾಟಗರಿಗೆ ಸೀಟ್ ಪ್ರಾಪರಾಗಿ ಅಲರ್ಟ್ ಆಗಿಲ್ಲ ಅಂದರೆ, ಏನಾದರೂ ಕ್ವೆರೀಸ್ ಇದ್ದರೆ ನೀವು ಖಂಡಿತ ನೀವು ಕೆ ಎ ಅವ್ರಿಗೆ ಮಾಹಿತಿ ಕೊಡ್ಬೋದು. ಸೊ ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ರಿಸಲ್ಟಲ್ಲಿ ನೀವು ಬೇಕಾದರೆ ಖಂಡಿತ ಮೇಲ್ ಮಾಡಿ ನಿಮ್ಮ ಅಬ್ಜೆಕ್ಷನ್ಸ್ನ 4 ಗಂಟೆ ಒಳಗಡೆ ಕಳಿಸ್ಬೇಕು. ಸೊ ನೀವು ಕೊಡೋ ಅಬ್ಜೆಕ್ಷನ್ಸು ಏನಾದರೂ ಕಡಿಮೆ ಇದ್ದರೆ ಬೇರೆಯವರೆಲ್ಲ ಓವರಲ್ ಆಗಿ ಸೊ ಆದಷ್ಟು ಬೇಗ ರಿಸಲ್ಟ್ ಕೊಡ್ತಾರೆ. ಮೇ ಬಿ ನಾಳೆ ಸಂಜೆ ಅಥವಾ ನಾಳಿದ್ದ ಒಳಗಡೆ ನಿಮಗೆ ರಿಸಲ್ಟ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ಸೊ ರಿಸಲ್ಟ್ ನಾನು ಆಲ್ರೆಡಿ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ. ಸೊ ಆಲ್ರೆಡಿ ASITಯಲ್ಲಿ ನಿಮಗೆ ಸೆಪ್ಟೆಂಬರ್ 15 ತನಕ ಟೈಮ್ ಲೈನ್ ಇರೋದ್ರಿಂದ ಆದಷ್ಟು ಬೇಗ ನಿಮಗೆ ರೌಂಡ್ 2 ಕಂಪ್ಲೀಟ್ ಮಾಡಿ ರೌಂಡ್ 3 ಕಂಪ್ಲೀಟ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಆಲ್ರೆಡಿ VTU ಯೂನಿವರ್ಸಿಟಿಯಲ್ಲಿ ನಿಮಗೆ ಆಲ್ರೆಡಿ 31 ಆಗಸ್ಟ್ ಅಂದರೆ ನೆಕ್ಸ್ಟ್ ಸೋಮವಾರ ಇಂಜಿನಿಯರಿಂಗ್ ಕಾಲೇಜಸ್ನ ಟೆಂಟೇಟಿವ್ ಆಗಿ ಟೈಮ್ ಟೇಬಲ್ ಕೊಟ್ಬಿಟ್ಟಿದ್ದಾರೆ. ಸೊ ಕಾಲೇಜಸ್ಸು ಸ್ಟಾರ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಆದ್ರಿಂದ ಆದಷ್ಟು ಬೇಗ KA ಈ ವಾರದಲ್ಲೇ ನಿಮಗೆ ಅಡ್ಮಿಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಮಂಡೆಯಿಂದ ನೀವು ಕಾಲೇಜ್ಗೆ ಹೋಗೋ ಥರ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಸೊ ಇನ್ ಕೇಸ್ ಏನಾದರೂ ಪ್ರೋಸೆಸ್ ಸ್ವಲ್ಪ ಡಿಲೇ ಆದರೆ ಮೇ ಬಿ 1 or 2 ಡೇಸ್ ನೆಕ್ಸ್ಟ್ ವೀಕಲ್ಲಿ ಎನಿ ಕಾಸ್ಟ್ ನೀವು ಯಾರು ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇದ್ದೀರೋ VTU ಕಾಲೇಜಸಲ್ಲಿ ಏನಾದರೂ ಓದಬೇಕು ಅಂದ್ಕೊಂಡಿದ್ರೆ VTU ಅಫಿಲೇಟೆಡ್ ಆಟೋನಮಸ್ ಕಾಲೇಜು ಅಥವಾ VTU ಕಾಲೇಜಸಲ್ಲಿ ಖಂಡಿತ ನೆಕ್ಸ್ಟ್ ವೀಕಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ದಿನದಿಂದ PUC ಮುಗ್ದಾಗಿಂದ ಐ ಥಿಂಕ್ 3-4 ಮಂತ್ಸಿಂದ ಯಾವ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂತಿದ್ರಿ. ಸೊ ಈಗ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಈಗೇನಪ್ಪ ರಿಸಲ್ಟ್ ಬಂದಿದೆ, ಈಗ ನೆಕ್ಸ್ಟ್ 2-3 ಡೇಸಲ್ಲಿ ರಿಸಲ್ಟ್ ಬರುತ್ತೆ, ಏನು ಮಾಡಬೇಕು ನಾವು ಅಂದರೆ ಸೊ ನೀಟಾಗಿ ಏನೇನು ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ 3-4 ಸೆಟ್ಸ್ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಜೊತೆಗೆ ನೀವು ಕಾಲೇಜ್ಗೆ ಅಡ್ಮಿಷನ್ KAಗೆ ಏನು ಫೀಸ್ ಪೇ ಮಾಡಬೇಕು, 1,20,000 1,30,000 ಏನಿದೆ ಆ ಫೀಸ್ನ ರೆಡಿ ಮಾಡ್ಕೊಳ್ಳಿ. ಜೊತೆಗೆ ಯಾವುದೇ ಕಾಲೇಜ್ಗೆ ನೀವು ಅಡ್ಮಿಷನ್ ಆಗ್ತೀರಿ ಅಂದರೆ ಆಲ್ರೆಡಿ ನಾನು 2-3 ವೀಡಿಯೋಸಲ್ಲಿ ಇದ್ರ ಬಗ್ಗೆನೇ ಮಾತಾಡಿದ್ದೀನಿ. ಸೊ ಆದಷ್ಟು ನೀವು ಕಾಲೇಜ್ ಫೀಸ್ ನಾನು ಹೇಳಿದಾಗೆ 15,000 to 50,000 ತನಕ ಖಂಡಿತ ಇರುತ್ತೆ ಪ್ರೈವೇಟ್ ಕಾಲೇಜಸ್ ಆದರೆ. ಸೊ ಪ್ರೈವೇಟ್ ಕಾಲೇಜಸ್ ಬಗ್ಗೆ ನೀವು ತಿಳ್ಕೊಂಡು ಆ ಕಾಲೇಜ್ಗೆ ನಿಮ್ಗೆ ಯಾವ ಕಾಲೇಜ್ ಅಲರ್ಟ್ ಆಗಿದೆ ಈಗ ಆಲ್ರೆಡಿ ಆ ಕಾಲೇಜ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ನಾವು ಎಷ್ಟು ಫೀಸ್ ಪೇ ಮಾಡಬೇಕು ಅಂತ ಕೇಳಿದರೆ ಖಂಡಿತ ಫೋನಲ್ಲೇ ಮಾಹಿತಿ ಕೊಡ್ತಾರೆ. ಸೊ ಜೊತೆಗೆ ನಿಮ್ಗೆ ಏನಾದರೂ ಕಾಲೇಜ್ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂದರೆ ಐ ಥಿಂಕ್ ನನ್ನ ಯೂಟ್ಯೂಬು ಮತ್ತು ಫೇಸ್ಬುಕ್ ಚಾನಲಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಕಾಲೇಜಸ್ನ ಕವರ್ ಮಾಡಿದ್ದೀನಿ. ಸೊ ಆದಷ್ಟು ನೀವು ವಿಡಿಯೋಗಳನ್ನ ನೋಡ್ಕೊಳ್ಳಿ, ಮಾಹಿತಿ ಏನೇನು ಮಾಹಿತಿ ಬೇಕೋ ಇಂಪಾರ್ಟೆಂಟ್ ಮಾಹಿತಿ ಸ್ಟೂಡೆಂಟ್ಸ್ ಕೇಳ್ತಾರೋ ಆ ಮಾಹಿತಿನೆಲ್ಲ ನಾನು ಕೊಟ್ಟಿದ್ದೀನಿ. ಸೊ ಅದಕ್ಕಿಂತ ಹೆಚ್ಚಾಗಿ ನೀವು ಕಾಲೇಜ್ಗೆ ಕಾಂಟ್ಯಾಕ್ಟ್ ಮಾಡಿ ಈಗ ನೀಟಾಗಿ ಡೀಟೇಲ್ಸ್ ಕೇಳ್ಕೊಡಿ. ಸೊ ನಿಮಗೆ ಖಂಡಿತ ಹೆಚ್ಚಿನ ಮಾಹಿತಿ ಕಾಲೇಜವರು ಈಗ ಆ್ಯಕ್ಯುರೇಟ್ ಆಗಿ ಕೊಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದರೆ ನಮ್ಗೆ ಸೀಟ್ ಅಲರ್ಟ್ ಆಗಿದೆ ಅಂತ ಹೇಳಿದಾಗ ಅವರು ನಿಮಗೆ ನೀಟಾಗಿ ಮಾಹಿತಿ ಕೊಡ್ತಾರೆ. ಸೊ ಜೊತೆಗೆ ಯಾವುದೇ ಕಾಲೇಜ್ ಹಾಸ್ಟೆಲ್ಗೆ ಸೇರಬೇಕು ಅಂದರೆ ಸೊ ಆದಷ್ಟು ಅಡ್ಮಿಷನ್ ಟೈಮಲ್ಲೇ ಪ್ರಿಫರೆನ್ಸ್ ಕೊಡಿ. ಯಾಕಂದರೆ ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ. ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಎಲ್ಲ ಸಾಮಾನ್ಯವಾಗಿ ಕಾಲೇಜ್ ಹಾಸ್ಟೆಲ್ಗೆ ಸೇರೋದಕ್ಕೆ ಇಷ್ಟಪಡ್ತಾರೆ, ಆದ್ದರಿಂದ ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ. ಸೊ ಲಿಮಿಟೆಡ್ ಸೀಟ್ಸ್ ಇರುತ್ತೆ ಕಾಲೇಜ್ ಹಾಸ್ಟೆಲ್ಗಳಲ್ಲಿ. ಕೆಲವು ಕಾಲೇಜುಗಳಲ್ಲಿ ತುಂಬ ಸೀಟ್ಸ್ ಇರ್ಬೋದು, ಆದರೆ ಮೆಜಾರಿಟಿ ಕಾಲೇಜಸಲ್ಲಿ ಲಿಮಿಟೆಡ್ ಸೀಟ್ ಇರುತ್ತೆ. ಎಸ್ಪೆಷಲಿ ಲೇಡೀಸ್ ಹಾಸ್ಟೆಲ್ಗಳಲ್ಲಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಏನಕ್ಕೆ ಅಂದರೆ ಹೆಣ್ಮಕ್ಳನ್ನ ಎಲ್ಲರೂ ಪ್ರಿಫರ್ ಮಾಡ್ತಾರೆ. ಔಟ್ಸೈಡಿಂದ ಬಂದು ಸೇರಿಸ್ತೀವಿ ಅಂದಾಗ ಕಾಲೇಜ್ ಹಾಸ್ಟೆಲ್ಲೇ ಇರಲಿ ಅನ್ನೋ ಪ್ರಿಫರೆನ್ಸ್ ಇರೋದ್ರಿಂದ ತುಂಬ ಜನ ಹಾಸ್ಟೆಲ್ನ ಪ್ರಿಫರ್ ಮಾಡೋದಕ್ಕೆ ಆದಷ್ಟು ಫಸ್ಟ್ ದಿನವೇ ನೀವು ಸೇರಿಸೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂದರೆ ಬುಕ್ ಮಾಡಿದ್ರೆ ಇನ್ನು ನಾವು 1 ವಾರ 15 ದಿನ ಬಿಟ್ಕೊಂಬಂದು ಸೇರಿಸ್ತೀವಿ ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಖಂಡಿತ ಕಷ್ಟ ಆಗುತ್ತೆ. ಸೊ ಜೊತೆಗೆ ತುಂಬ ಜನ ಇನ್ನೊಂದು ಕೇಳ್ತಿದ್ರಿ, ಸರ್ ನಾವು ಗೌರ್ಮೆಂಟ್ ಹಾಸ್ಟೆಲ್ನ OBC ಹಾಸ್ಟೆಲ್ನ ಅಥವಾ ಗೌರ್ಮೆಂಟ್ ಹಾಸ್ಟೆಲ್ನ ಪ್ಲ್ಯಾನ್ ಮಾಡ್ತಿದ್ದೀವಿ ಜಾಯ್ನ್ ಆಗೋದಕ್ಕೆ ಅಂತ. ಸೊ ಅದು ಪ್ರೋಸೆಸ್ ಆಗೋದಕ್ಕೆ 2-3 ಮಂತ್ಸ್ ಆಗ್ಬೋದು. ಸೊ ಅಲ್ಲಿ ತನಕ ಯಾವುದಾದ್ರೂ ಆಲ್ಟರ್ನೇಟಿವ್ ಆಗಿ PGಸ್ನ ನೀವು ಪ್ಲ್ಯಾನ್ ಮಾಡಿ ಇಟ್ಕೊಬೇಕಾಗುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೇನಪ್ಪ ವೆರಿ ಇಂಪಾರ್ಟೆಂಟ್ ಮಾಹಿತಿ ಅಂದರೆ ಆಲ್ರೆಡಿ ಹೇಳಿದಾಗೆ ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ, SC/ST ಸ್ಟೂಡೆಂಟ್ಸ್ಗೆ ಈಗ ಮೇ ಬಿ ನಿಮಗೆ ಪ್ರಾವಿಷನಲ್ಲೂ ರಿಸಲ್ಟ್ ಅಮೌಂಟ್ ಎಷ್ಟು ತೋರಿಸ್ತಿದೆ ಅಷ್ಟು ಪೇ ಮಾಡೋ ನೆಸೆಸಿಟಿ ಇರೋದಿಲ್ಲ ಅನ್ಕೊತೀನಿ. ಮೇ ಬಿ ನಿಮಗೆ ನೆಕ್ಸ್ಟ್ ಅಲಾಟೆಡ್ ಮೇನ್ ರಿಸಲ್ಟಲ್ಲಿ ನಿಮಗೆ ಎಕ್ಸಾಕ್ಟ್ ಏನು ಫೀಸ್ ಕಟ್ಟಬೇಕು KAದಲ್ಲಿ ಅಂತ ನೀಟಾಗಿ ತೋರಿಸುತ್ತೆ. ಸೊ ಆ ಫೀಸ್ನ ಕಟ್ಕೊಂಡು ನೀವು ಕಾಲೇಜ್ ಹತ್ರ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಾಗ ಅಡಿಷ್ನಲ್ ಕಾಲೇಜ್ ಫೀಸ್ನ ಪೇ ಮಾಡಬೇಕಾಗುತ್ತೆ. ಆಲ್ರೆಡಿ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನಿಮ್ಗೆ ಏನಾದರೂ ಅಡಿಷ್ನಲ್ ಫೀಸ್ ಜೊತೆ ಕಾಲೇಜ್ KA ಫೀಸ್ ಏನಿದೆ 1,10,000 1,30,000 ಏನಿದೆ ಆ ಫೀಸ್ ಕಟ್ಟಬೇಕು ಅಂದರೆ ಕೆಲವು ಕಾಲೇಜಲ್ಲಿ ನಿಮಗೆ ಸ್ಕಾಲರ್ಶಿಪ್ ಬರೋ ತನಕ ವೆಯ್ಟ್ ಮಾಡ್ತಾರೆ. ಈಗ ಯಾವ ಥರ ಸ್ಕಾಲರ್ಶಿಪ್ ಇದೆ ಅಂದರೆ ಸ್ಕಾಲರ್ಶಿಪ್ ಯಾವುದೇ ರೀತಿ ಕಾಲೇಜಿಗೆ ಹೋಗೋದಿಲ್ಲ, ಡೈರೆಕ್ಟಾಗಿ
ಸ್ಟೂಡೆಂಟ್ ಅಕೌಂಟಿಗೆ ಬರೋದ್ರಿಂದ ಕೆಲವು ಕಾಲೇಜಸ್ಸು ನಿಮಗೆ ಡಿಮ್ಯಾಂಡ್ ಮಾಡ್ತಾರೆ, ನೀವು ಡೈರೆಕ್ಟಾಗಿ ಸ್ಕಾಲರ್ಶಿಪ್ ಬಂದಾಗ ನೀವೇ ತಗೊಳ್ಳಿ, ಈಗ ನಮಗೆ ಫೀಸ್ ಕಟ್ಟಿ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದು ಡಿಪೆಂಡ್ ಆನ್ ದ ಕಾಲೇಜ್. ಎಲ್ಲ ಕಾಲೇಜಲ್ಲೂ ಅದೇ ಥರ ಇರೋದಿಲ್ಲ, ಎಲ್ಲ ಕಾಲೇಜಲ್ಲೂ ಕೇಳ್ದೇನೂ ಇರೋದಿಲ್ಲ. ಸೊ ಅದನ್ನು ನೀವು ಡೈರೆಕ್ಟಾಗಿ ಕಾಲೇಜ್ ಹತ್ರ ಮಾತಾಡ್ಕೊಳೋದ್ರಿಂದ ನಿಮಗೂ ಒಂದು ಕ್ಲಾರಿಟಿ ಇರುತ್ತೆ. ಮೇ ಬಿ ಕೆಲವು ಕಾಲೇಜಲ್ಲಿ ಫಸ್ಟ್ ಇಯರಲ್ಲಿ ಒಂದು ನಿಮಗೆ ಓಕೆ ಅಂತೇಳಿ ಸ್ವಲ್ಪ ರೀಸನಬಲ್ ಆಗಿ ಓಕೆ ತೊಂದರೆ ಇಲ್ಲ ಕಟ್ಟಿ ಸ್ಕಾಲರ್ಶಿಪ್ ಬಂದಾಗ ಅಂತ ಹೇಳೋಂಥ ಚಾನ್ಸಸ್ ಇರುತ್ತೆ. ಸೊ ಕೆಲವು ಕಾಲೇಜಲ್ಲಿ ಇಲ್ಲ ಈಗಲೇ ಕಟ್ಟಬೇಕು ಅಂತ ಹೇಳೋ ಸಾಧ್ಯತೆ ಇರುತ್ತೆ. ಆದಷ್ಟು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ, ಕೇಳೋದ್ರೆಲ್ಲ ಏನು ನಿಮಗೆ ನಷ್ಟ ಆಗೋದಿಲ್ಲ. ಮಾಹಿತಿ ತಿಳ್ಕೊಂಡು ನೀವು ಕಾಲೇಜಿಗೆ ಹೋಗೋದ್ರಿಂದ ನಿಮಗೆ ಫೈನಾನ್ಷಿಯಲ್ ಬರ್ಡನ್ನು ತುಂಬ ಕಡಿಮೆ ಆಗುತ್ತೆ. ಸೊ ಇನ್ಸ್ಟೆಂಟಾಗಿ ಅವ್ರು ನಿಮ್ಗೆ ಆ ಥರ ಮಾಹಿತಿ ಕೊಟ್ಟಾಗ ನಿಮಗೆ ಕಷ್ಟ ಆಗುತ್ತೆ. ಸೊ ಅದೆಲ್ಲ ನೀವು ಅವಾಯ್ಡ್ ಮಾಡ್ಕೊಬೋದು, ಅದು ತುಂಬ ಇಂಪಾರ್ಟೆಂಟು. ಸೊ ಈಗ ಫೈನಲ್ ಆಗಿ ಜಸ್ಟ್ ಪ್ರಾವಿಷನಲ್ ರಿಸಲ್ಟ್ ಬಂದಿದೆ, ಈಗ ನೀವು ಕಾಲೇಜ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಏನಾದರೂ ಕಾಲೇಜನ್ನು ನೋಡಬೇಕು, ಕಾಲೇಜ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಪ್ರಾಕ್ಟಿಕಲ್ ಆಗಿ ಅಂದರೆ ತಿಳ್ಕೊಳ್ಳಿ, ನೋಡಿ ಹೋಗ್ಬಿಟ್ಟು ಬನ್ನಿ. ಟೈಮ್ ಇದೆ, ಇನ್ನು 1 or 2 days ಟೈಮ್ ಇರುತ್ತೆ. ನೋಡಿಕೊಂಡು ಕಾಲೇಜ್ ಬಗ್ಗೆ ಅಲ್ಲೂ ಸ್ಟೂಡೆಂಟ್ಸ್ ಬಗ್ಗೆ ರಿವ್ಯೂಸ್ ತೊಗೊಳ್ಳಿ. ಸೊ ಫೈನಲ್ ಆಗಿ ನಾನೇನು ಹೇಳ್ತೀನಿ ಅಂದರೆ, ತುಂಬ ಜನ ಸರ್ ಇನ್ನೂ ಬೆಟರ್ ಕಾಲೇಜ್ ಬೇಕು ಅಂತ ಕೇಳ್ತಿದ್ದೀರಿ. ಸೊ ಬೆಳಗ್ಗೆಯಿಂದ ತುಂಬ ಜನ ಕಾಲ್ ಮಾಡಿದ್ದಾರೆ, ಮೆಸೇಜ್ ಮಾಡಿದ್ದಾರೆ, ಇನ್ನೂ ಬೆಟರ್ ಕಾಲೇಜ್ಗೆ ಹೋಗ್ಬೋದಾ, ನಾನು ರೌಂಡ್ 3ಗೆ ಹೋಗ್ಬೋದಾ ಅಂತ. ಆದಷ್ಟು ಸಿಕ್ಕಿರೋ ಕಾಲೇಜ್ಗೆ ಖುಷಿ ಪಡಿ. ಕಾಲೇಜು ನಿಮ್ಮ ಜೀವನನ ಏನಂತ ಬದಲಾವಣೆ ಮಾಡೋದಿಲ್ಲ, ನಿಮ್ಮ ಸ್ಕಿಲ್ಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ಸ್ಕಿಲ್ ಕಡೆ ಕಾನ್ಸಂಟ್ರೇಟ್ ಮಾಡಿ, ಕಾಲೇಜ್ ಬಗ್ಗೆ ಜಾಸ್ತಿ ವರಿ ಮಾಡಬೇಡಿ. ಈಗ ಏನು ಸಿಕ್ಕಿದೆ ಅದೇ ಬೆಸ್ಟ್ ಕಾಲೇಜು ಅಂತ ತಿಳ್ಕೊಳ್ಳಿ. ನಿಮ್ಮ ರ್ಯಾಂಕಿಂಗ್ಗೆ ಬೆಸ್ಟ್ ಕಾಲೇಜು ಸಿಕ್ಕಿರುತ್ತೆ. ಸೊ ನೀವು ಒಳ್ಳೆ ಪ್ರಾಪರಾಗಿ ಅನಾಲಿಸಿಸ್ ಮಾಡೇ ಲೀಸ್ಟ್ ರೆಡಿ ಮಾಡಿರ್ತೀರಿ. ಆದ್ದರಿಂದ ಆದಷ್ಟು ಸಿಕ್ಕಿರೋ ಕಾಲೇಜ್ಗೆ ಖುಷಿ ಪಟ್ಕೊಂಡು, ಸಿಕ್ಕಿರೋ ಕೋರ್ಸ್ಗೆ ಖುಷಿ ಪಟ್ಕೊಂಡು, ಬೇರೆ ಏನೋ ಸಿಗ್ತಾಯಿತ್ತು ನಾನು ಬೇರೆ ಏನೋ ಮಾಡ್ತೀನಿ ಅನ್ನೋದಕ್ಕಿಂತ ಸಿಕ್ಕಿರೋದ್ರಲ್ಲಿ ನಿಮ್ಮ ಎಕ್ಸೆಲ್ ಏನು ಮಾಡೋಕ್ಕಾಗುತ್ತೆ ಅನ್ನೋದನ್ನ ಪ್ಲ್ಯಾನ್ ಮಾಡಿ. ಐ ಥಿಂಕ್ ಈ ವಿಡಿಯೋದಲ್ಲಿ ಪ್ರಾವಿಷನಲ್ ರಿಸಲ್ಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ನಿಮಗೆ ಯಾವಾಗ ಮೇನ್ ರಿಸಲ್ಟ್ ಬರ್ಬೋದು ಅಂತ ಹೇಳಿದ್ದೀನಿ, ಏನೇನು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಬೇಕು. ಐ ಥಿಂಕ್ ಆಲ್ರೆಡಿ ಲಾಸ್ಟ್ 2-3 ವೀಡಿಯೋಸಲ್ಲಿ ಡಾಕ್ಯುಮೆಂಟ್ಸ್ ಬಗ್ಗೆನೇ ಮಾತಾಡಿದ್ದೀನಿ. ಸೊ ಡಾಕ್ಯುಮೆಂಟ್ಸ್ನ 1-2 ಸೆಟ್ ಜೆರಾಕ್ಸ್ ಮಾಡಿಸಿಟ್ಕೊಳ್ಳಿ. ಜೊತೆಗೆ ಹಾಸ್ಟೆಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಹಾಸ್ಟೆಲ್ಗೆ ಸೇರಬೇಕು, ಪಿ ಜಿಗೆ ಸೇರಬೇಕು, ಅಥವಾ ಗೌರ್ಮೆಂಟ್ ಹಾಸ್ಟೆಲ್ಗೆ ಸೇರ್ತೀನಿ ಅಂದರೆ ಹತ್ರದಲ್ಲಿರೋ ಒಂದು ಪಿ ಜಿಗಳಿಗೆ ಸೇರ್ಕೊಳ್ಳಿ. ಸೊ ಸದ್ಯಕ್ಕೆ, ಯಾಕಂದರೆ 1 or 2 months ಡಿಲೇ ಆಗ್ಬೋದು. ಸೊ ಈ ಮಾಹಿತಿ ತಿಳ್ಕೊಂಡಿದ್ರೆ ತುಂಬ ಉಪಯೋಗ ಆಗುತ್ತೆ. ಇಲ್ಲ ನಾವು ಡೇ ಸ್ಕಾಲರು, ಮನೆ ಹತ್ರನೇ ಕಾಲೇಜ್ ಇದೆ ಅಂದರೆ ನೋ ಇಶ್ಯೂಸ್, ಹಾಸ್ಟೆಲ್ ಬಗ್ಗೆ ಏನು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ಸೊ ನೀವು ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ಈಗ ಒಂದು 2 ತಿಂಗಳು ಆರಾಮಾಗಿ ಇಂಜಿನಿಯರಿಂಗ್ ಅಡ್ಜಸ್ಟ್ ಆಗಿ ತುಂಬ ಸ್ಕಿಲ್ ಬಗ್ಗೆ ತುಂಬ ಏನೇನೋ ಕಲಿಯೋದ್ರ ಬಗ್ಗೆ ಆಲೋಚನೆ ಮಾಡಿಬಿಡಿ. ಆದಷ್ಟು ಹೋಗಿ ಇಂಜಿನಿಯರಿಂಗ್ ಕಾಲೇಜ್ಗೆ ಅಡ್ಜಸ್ಟ್ ಆಗೋದಕ್ಕೆ ಟ್ರೈ ಮಾಡಿ. ಸೊ ಆವಾಗ ಆಟೋಮೆಟಿಕಲಿ ನಿಮಗೆ ಇಂಜಿನಿಯರಿಂಗ್ ಎನ್ವಿರಾನ್ಮೆಂಟ್ ಗೊತ್ತಾಗುತ್ತೆ. ಈಗಲೇ ನಾನು ಅದು ಕಲಿತೀನಿ ಅಂತ ಕನ್ಫ್ಯೂಸ್ ಆಗೋದಕ್ಕಿಂತ ಸೊ ಇಂಜಿನಿಯರಿಂಗಲ್ಲಿ ಹೋಗಿ 1-2 ತಿಂಗಳು ನೀವು ಅಡ್ಜಸ್ಟ್ ಆಗಿ ಎನ್ವಿರಾನ್ಮೆಂಟ್ಗೆ. ಸೊ ನೆಕ್ಸ್ಟ್ ಇನ್ 4 years ಇದ್ದೇ ಇರುತ್ತೆ. ಆಟೋಮೆಟಿಕಲಿ ನಿಮ್ಮ ಸ್ಕಿಲ್ ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಫಸ್ಟ್ 1-2 months ನೀವು ಆರಾಮಾಗಿ ಇಂಜಿನಿಯರಿಂಗ್ನ ಫೀಲ್ನ ಎಂಜಾಯ್ ಮಾಡಿ. ಯಾರೇ ಸ್ಟೂಡೆಂಟ್ಸ್ ಆದರೂ ಅಷ್ಟೇ, ಪೇರೆಂಟ್ಸ್ ಆದರೂ ಅಷ್ಟೇ, ಅವ್ರ ಮಕ್ಕಳು ಸ್ವಲ್ಪ ಇಂಜಿನಿಯರಿಂಗ್ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಕೊಡಿ. ಸೊ ಇದು PUC ಥರ ಇರೋದಿಲ್ಲ. ಇಂಜಿನಿಯರಿಂಗ್ ಅಥವಾ ಯಾವುದೇ ಕೋರ್ಸಸ್ಸು ಸ್ವಲ್ಪ ಎನ್ಹಾನ್ಸ್ ಆಗಿರುತ್ತೆ, ಸ್ಕಿಲ್ ಓರಿಯೆಂಟೆಡ್ ಆಗಿರುತ್ತೆ. ಸ್ವಲ್ಪ ಟೈಮ್ ಕೊಡಿ, ಮಾರ್ಕ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಬಿಡಿ. ಸೊ ಆರಾಮಾಗಿ ಅಡ್ಜಸ್ಟ್ ಆಗಿ. ಸೊ ನೀವೇನು ಕಾಲೇಜಿಗೆ ಹೋಗಿ ಎಂಟ್ರಾಗಷ್ಟರಲ್ಲೇ 1 ತಿಂಗಳೊಳಗಡೆ ಮತ್ತೆ ಇಂಟರ್ನಲ್ಸ್ ಅಂತ ಬರುತ್ತೆ. ಸೊ ಇನ್ನು ಮುಂದೆ ನಿಮಗೆ ಫಾಸ್ಟ್ ಟ್ರ್ಯಾಕ್ ಆಗಿರುತ್ತೆ, ತುಂಬ ಸ್ಪೀಡಲ್ಲಿರುತ್ತೆ ಕೋರ್ಸಸ್ ಎಲ್ಲ. ಸೊ ಈಗ ಏನು 4 ತಿಂಗಳಿತ್ತಲ್ಲ ಅದೇ ನಿಮ್ಮ ಫ್ರೀ ಟೈಮು. ಇನ್ನು ಮುಂದೆ ನಿಮ್ಗೆ ಅಂಥ ಫ್ರೀ ಟೈಮ್ ಸಿಗೋದಿಲ್ಲ. ಸೊ ಆದಷ್ಟು ಫೋಕಸ್ಡ್ ಆಗಿರಿ, ಯಾವುದೇ ಕಾರಣಕ್ಕೂ ಫೋಕಸ್ ಕಳ್ಕೊಂಬಿಡಿ. ಐ ಥಿಂಕ್ ಅಡ್ಮಿಷನ್ ನೆಕ್ಸ್ಟ್ ರಿಸಲ್ಟ್ ಬಂದಮೇಲೆ ಇನ್ನೂ ಡೀಟೇಲ್ಡಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲ ಏನೋ ಹೆಚ್ಚಿನ ಮಾಹಿತಿ ಬೇಕಾದರೆ ನಾನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೊಡ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.